ಗುರುಗಳಿಗೂ ಕೂಡ ಭಕ್ತರಿಗಿಂತ ಗುರುಗಳೇನು ಕಡಿಮೆ. ಗುರುಗಳಿದ್ದರೆ ಭಕ್ತರಿದ್ದರೆ ಗುರುಗಳು. ಅದಕ್ಕೆ ಇವತ್ತಿನ ದಿವಸ ಎಲ್ಲ ಪೂಜ್ಯರು ಬಂದಾಗ ಅವೆಲ್ಲ ತಮ್ಮ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಎಷ್ಟ ಹೇಳ್ತೀನಿ. ಈ ಕಾರ್ಯಕ್ರಮದ ಯಶಸ್ವಿ ಬಗ್ಗೆ ನಾವೆಲ್ಲ ಮಾಡಿರ್ತಕ್ಕಂಥ ಕಲಾವಿದರು ಎಲ್ಲ ಸಮಾಜದವರು ವ್ಯಕ್ತಿಗಳು ಬಹಳಷ್ಟು ಜನ ದಾನಿಗಳಾಗಿರ್ತಾರೆ. ಎಲ್ಲ ಪ್ರಸಾದ ಸೇವೆ ಮಾಡಿ ಹಿಡ್ಕೊಂಡು ಮುಂಜಾನೆ ಬೆಳಗಿನ ಏನಲ್ಲಿ ಅವ್ರ ಜೊತೆಗೆ ತಿರುಗಾಡೋದು, ಓಣಿಗಳಿಗೆ ಹೇಳುವುದು, ಕರ್ಕೊಂಡು ಬರೋದು, ಎಲ್ಲರನ್ನು ಗೌರವಿಸೋದು ನೋಡ್ರಿ. ಎಲ್ಲ ಯುವಕರು ಎಲ್ಲ ನಾ ಅಲ್ಲಿ ಬರ್ತಾನ ಕರ್ಕೊಂಡ್ ಬಂದು ಇಲ್ಲಿ ಕೂರಿಸಿದ್ರು. ನಾ ಗಾಡಿ ನೀನು ಮನೆ ಬಂದು ಹೋಗಿ ಗಾಡ ಅಂತ ಕೇಳ್ತಾರೆ. ಅದಕ್ಕೆ ಈ ಮಕ್ಕಳಿಗೆ ಎಷ್ಟು ವಿನಯ, ಎಷ್ಟು ಪ್ರೀತಿ, ಎಷ್ಟು ನೀವೆಲ್ಲ ಇವತ್ತು ದಿವಸ ಈ ಮಠದಲ್ಲಿ ಬಂದು ಸಣ್ಣದೊಂದು ಚಿಕ್ಕ ಕಾರ್ಯಕ್ರಮದಿಂದ ತಾವೆಲ್ಲ ಅಳವಡಿಸ್ಕೊಂಡ್ರಿ. ಇದು ಒಂದು ಸ್ವಭಾವ, ನಿಮ್ಮ ಗುಣಗಳನ್ನು ಪರಿವರ್ತನೆ ಮಾಡತಕ್ಕಂಥದ್ದು ಒಂದು ಚಿಕ್ಕ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಭಾವಿಸಿಕೊಂಡು ತಾವೆಲ್ಲ ಬಂದ್ರಿ. ಮಠದ ಶ್ರೇಯಸ್ಸಿಗೆಲ್ಲ ಕಾರಣೀಭೂತ ಆಗಿರತಕ್ಕಂಥ ಮೊದಲ ತಮಗೆ ನಾನು ಅಭಿನಂದನೆಗಳು ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಕಾಯ್ಕೊಳ್ತೇನೆ. ಅದರಂತೆ ಪೂಜ್ಯರು ದಿವಸ ಬರ್ತಾರೆ. ನಮ್ಮ ಮುತ್ತಿನಕನ್ಯೆ ಮಠ ಗುರುಗಳು ಕೂಡ ದಿವಸ 2 ಸಲ ಬಂದಿದ್ದಾರೆ. ಎಲ್ಲ ಪೂಜ್ಯರು ಪದೇ ಪದೇ ಬಂದು ಅವ್ರು ಮತ್ತೆ ತಮ್ಮ ಕಾರ್ಯಕ್ರಮ ಇಲ್ಲದಲ್ಲ, ಕಾರ್ಯಕ್ರಮ ಇಲ್ಲದೇ ದಿವಸ ಕೂಡ ಬಂದು ಇವತ್ತು ದಿವಸ ಭಾಗವಹಿಸಿ ಈ ಮಠದ ಶ್ರೇಯಸ್ಸಿಗೆ ಎಲ್ಲರೂ ಕಾರಣೀಭೂತ ಆಗ್ಯಾರ ಅಂತಕ್ಕಂಥ ಮತ್ತು ಅವರಿಗೂ ಕೂಡ ನಾನು ಅಭಿನಂದನೆ ಹೇಳಬಯಸ್ತೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಪೂಜೆ ಆನಂದ ದೇವರು ಅಭ್ಯಾಸ ಮಾಡಬಹುದು. ನಾವು ಹುಲಿಮಠ ಗುರುಗಳು ಕಾಶಿಯಲ್ಲಿದ್ದಾಗ ಅವ್ರು ಸಣ್ಣ ಖರೀದಿಯರ ಬಿಟ್ಟಿದ್ರು. ಕಾಶಿಯಿದ್ದಾಗ ಅವಾಗ ನಾನು ಅವಾಗಿಂದ ರೀತಿ ಚಾಲು ಮಾಡ್ತೀನಿ. ಅವಾಗ ನಾನು ₹10 ₹15 ಕಳಿಸ್ತಿದ್ದೆ ಮನೆಯಾಗ. ಅವಾಗ ಅದು ಕೂಡ ಗುರುಗಳು ನೆನಪಿಟ್ಟಿರೋದ್ರಲ್ಲ, ಒಂದು ₹100 ಕಳಿಸ್ತಿದ್ದೆ. ಇಷ್ಟ ಏನಂತಂದ್ರೆ ಅವರು ವಿದ್ಯಾಭ್ಯಾಸ ಮಾಡಬೇಕು, ಅವರು ಇದನ್ನ ಕಲಿಬೇಕು, ನಾವು ಓದಬೇಕು. ಎಷ್ಟು ಓದಿದ್ರು ಕಡಿಮೆ ಅದ, ಎಷ್ಟು ಕಲಿತರೂ ಕಡಿಮೆ ಅದ. ಅವರು ಪ್ರಕಾಂಡ ಪಂಡಿತರಾಗಿ ಪ್ರವಚನಕಾರ ಆಗಬೇಕು, ಬಸವಣ್ಣನ ಪ್ರವಚನ ಹೇಳ್ತಕ್ಕಂಥದ್ದು ಆಗ್ಬೇಕು. ಅವರು ನಮ್ಮ ಒಲೆಮಠದ ಪರಮ ಪೂಜ್ಯರು ಚನ್ನಬಸವದೇವರು ಅವರು ಬಸವ ಪ್ರವಚನ ರಸ್ತೆ ಹೇಳಬಹುದು, ಯಾವ ಪ್ರವಚನ ಹೇಳ್ತಿರಲಿಲ್ಲ. ಅದಕ್ಕೆ ಅಂಥ ಒಂದು ಪ್ರವಚನವನ್ನು ಕೂಡ ತಾವು ಸಾಧನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಅದೆಷ್ಟು ಓದ್ತಿರೋ ಓದ್ರಿ. ನಿಮ್ಮ ಮಠದ ಬೆಂಬಲವಾಗಿರ್ತಕ್ಕಂಥ ಎಲ್ಲರ ಪರವಾಗಿ ಮತ್ತು ಅವ್ರ ಜೊತೆಗೆ ನಾವು ನಿಮ್ಮ ಜೊತೆಗೆ ಇದ್ದೀವಿ. ನೀವೇನು ವಿನ್ಯಾಸ ಮಾಡ್ತೇವೆ ಅದಕ್ಕಾಗತಕ್ಕಂಥ ಎಲ್ಲ ಕಷ್ಟದಲ್ಲಿ ಮಠದ ಶ್ರೇಯಸ್ ಇದ್ದೇ ಇರ್ತದೆ. ಆ ವಿಷಯದಲ್ಲಿ ಮಠನು ಅದು ಮಠದ್ದೇನು ಉತ್ಪನ್ನ ಉಳಿದಿಲ್ಲ. ಈಗ ಭಕ್ತರು ಕೊಟ್ಟದ ಉತ್ಪನ್ನ ಜಮೀನೆಲ್ಲ ಸೋಳಾಗ್ಯಾವ, ಅವರು ಉತ್ಪನ್ನ ಕಡಿಮೆ ಆಗ್ಯಾವ. ಅದನ್ನ ದಿವಸ ಪಟ್ಟಿ ಕೇಳಿ ಹಾಕ್ಬೋದು, ಸುಮ್ಮನೆ ವರ್ಷಕ್ಕೊಮ್ಮೆ ಕೇಳಿದ್ರೆ ಕೊಡ್ತಾರ. ಅದಕ್ಕೆ ಅವ್ರು ಏನ್ ಮಾಡ್ತಾರ, ಭಕ್ತರು ತಮ್ಮ ಏನ್ ಕೈ ಮುಚ್ಚಿ ಕೊಡ್ತಾರ ಆ ಎಲ್ಲ ಕೊಟ್ಟ ಕಾಣಿಕೆಯಿಂದನೇ ಅವ್ರು ಮತ್ತೆ ಮುಂದಿನ ಅಭ್ಯಾಸ ಆಗ್ಬೇಕಾಗೈತಿ. ಅದಕ್ಕೆ ತಾವು ಕೂಡ ಎಲ್ಲರೂ ಕೈ ಜೋಡಿಸ್ಬೇಕು ಅಂತಕ್ಕಂಥ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಮಾತು ವಿರಾಮ ಹೇಳ್ತೀನಿ. ಜೈ ಹಿಂದ್, ಕರ್ನಾಟಕ. ಆನಂದ ದೇವರು ವೇದಿಕೆ ಮೇಲೆ ಬರಬೇಕಂತ ಕೊಡ್ತಾ ಇದ್ದಾರೆ. ಈಗ ಈ ಶ್ರೀಬಿಡಿಯಿಂದ ಗೌರವಿಸಬೇಕು. ವಿಶಾಲ್ ದರಪಗಳು ಕೇಂದ್ರ ಅಧಿಕಾರಿಗಳು ಜರ್ಪುಂಡಿ ಇವರಿಗೆ ವಿಶಾಲ್ ದರಪಗಳು ಕೆಬಿ ಅಧಿಕಾರಿಗಳು ಜಮಖಂಡಿ, ಗೌರಿ ಗಣೇಶ್ ಮಹಾಮಂಡಳ ಜಮಖಂಡಿ ಇವರಿಗೆ ಶ್ರೀಗಳಿಂದ ಆಶೀರ್ವಾದ. ಮೋದಿಯವರ ಮನ್ ಕಿ ಬಾತ್ದಲ್ಲಿ ಇವರ ಒಂದು ಪ್ರಸಾರದ ಟಿವಿ ಪ್ರಸಾರ ಮಾಧ್ಯಮ ಬೆಳೆಯಿರಬಹುದು. ಕರ್ನಾಟಕದ ಒಂದು ಹೆಮ್ಮೆಯನ್ನ ದಿಲ್ಲಿಯವರೆಗೆ ಹಬ್ಬಿಸಿದ್ದಾರೆ. ಅವರಿಗೆ ಜೋರಾದ ಒಂದು ಚಪ್ಪಾಳೆ ಮೂಲಕ ಅಭಿನಂದಿಸಬೇಕೆಂದು ನಾನು ಇದ್ದೆ. ಅವರಿಗೆ ಅವರು ಕೊಳ್ಳಿ ಗ್ರಾಮದವರು ಅವರ ಒಂದು ಹೊಲದಲ್ಲಿ 36 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹೊಂಡವನ್ನ ಬೆಳೆದಿದ್ದಾರೆ. ಅದಂತೆ ಬಸವರಾಜ್ ಹಾಲಳ್ಳಿ ಅದಂತೆ ಪ್ರವೀಣ್ ಕಂಠಿ ಮಠದಲ್ಲಿ ಸೇವೆ ಮಾಡತಕ್ಕಂಥವರು, ಅವರು ಕೂಡ ಸನ್ಮಾನ ಪಡ್ಕೋಬೇಕು. ಈರಪ್ಪ ಕುಂಬಾರ್
ಇವರು ಕೂಡ ಶ್ರೀಗಳಿಂದ ಸನ್ಮಾನ ಪಡ್ಕೋಬೇಕಂತ ಹೇಳಿ ಬಂದಿ ಅವರ ಪರವಾಗಿ ತಾವು ಪಡೆದುಕೊಳ್ಬೇಕು. ಬೇಗನೆ ಬನ್ನಿ. ವಿಮಲ ಪಾದಕ್ಕೆ ವಿನಯದಿಂದಲಿ ಬಾಗುವೆ, ಭಕ್ತಿ ಶ್ರದ್ಧೆ ನಿಷ್ಠೆಯಿಂದಲಿ ಮಧುರ ಮನವನ್ನು ನೀಡುವೆ. ವಿಜಯ ಮಹಂತರ ವಿಮಲ ಪಾದಕ್ಕೆ ವಿನಯದಿಂದಲಿ ಬಾಗುವೆ, ಭಕ್ತಿ ಶ್ರದ್ಧೆ ನಿಷ್ಠೆಯಿಂದಲಿ ಮಧುರ ಮನವನ್ನು ನೀಡುವೆ. ಶಿವನ ಯೋಗ ಮಂದಿರಕ್ಕೆ ಮಾರ್ಗ ತೋರಿದ ಸಂತನೇ, ಶಿವನ ಯೋಗ ಮಂದಿರಕ್ಕೆ ಮಾರ್ಗ ತೋರಿದ ಸಂತನೇ, ಶಿವನ ರೂಪವೇ ಧರಿಸಿ ಇಳಿದು ಬಂದ ದೇವನೇ. ವಿಜಯ ಮಹಂತರ ವಿಮಲ ಪಾದಕ್ಕೆ ವಿನಯದಿಂದಲಿ ಬಾಗುವೆ. ಚಿತ್ತರವೀರ ಕಲ್ಲ ಮಠಗಳ ಪರಮ ತೇಜೋ ಮೂರ್ತಿಯೇ, ಚಿತ್ತವಿರಿಸಿ ಶ್ರವಣ ಮಾಡುವೆ ಕರುಣಿಸಯ್ಯ ಸ್ವಾಮಿಯೇ. ವಿಜಯ ಮಹಂತರ ವಿಮಲ ಪಾದಕ್ಕೆ ವಿನಯ ದಾರಿ ಕಾಣದೆ ಹಲವುತ್ತಿರುವೆ, ದಾರಿ ದೀಪವ ತೋರಿಸು. ಹಾರಿ ಹೋಗುವ ಮಂಗಮನವನ್ನು ಲಿಂಗ ಪೂಜೆಗೆ ಕೂಡಿಸು.